ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಒಂದು ವಿಷಯ ಏನಪ್ಪ ಅಂತ ಅಂದರೆ, ಈ ಚಳಿಗಾಲದಲ್ಲಿ ಪಪ್ಪಾಯ ಹಣ್ಣು ತಿಂದರೆ ಯಾವ ರೋಗ ಕೂಡ ನಮ್ಮ ಹತ್ರ ಸುಳಿಯಲ್ಲ ಅಂತಲೇ ಹೇಳ್ಬೋದು. ಬನ್ನಿ, ಪಪ್ಪಾಯ ಹಣ್ಣಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗಿದ್ರೆ ಮೊದಲನೇದಾಗಿ ಪಪ್ಪಾಯ ಹಣ್ಣು ತಿಂದ್ರೆ ರೋಗಗಳ ಕಾಟನೇ ಇರಲ್ಲ. ಯಾಕಂದ್ರೆ ಇದು ದೇಹಕ್ಕೆ ತುಂಬಾನೇ ಒಳ್ಳೇದು. ಹಾಗೆ ದೇಹನ ಸದೃಢವಾಗಿ ಇಟ್ಕೊಳ್ಳಲು ನಿಯಮಿತವಾಗಿ ಪಪ್ಪಾಯ ಹಣ್ಣ ತಿನ್ಬೇಕಂತೆ. ವಿಶೇಷವಾಗಿ ಚಳಿಗಾಲದಲ್ಲಿ ಪಪ್ಪಾಯ ಹಣ್ಣು ತಿನ್ನೋದ್ರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಪಪ್ಪಾಯ ಹಣ್ಣಲ್ಲಿ ಫೈಬರು, ಪ್ರೋಟೀನು, ಕಾರ್ಬೋಹೈಡ್ರೇಟು, B9, ವಿಟಮಿನ್ ಸಿ, ಹಾಗೆ ವಿಟಮಿನ್ ಎ, ಪೊಟ್ಯಾಷಿಯಮ್ಮು, ಮೆಗ್ನೀಸಿಯಮ್ಮು ಇದೆಲ್ಲ ಕೂಡ ಸಮೃದ್ಧವಾಗಿದೆ. ಹಾಗೆ ಬೇಸಿಗೆಯಲ್ಲಿ ತುಂಬಾ ಜನ ಪ್ರತಿದಿನ ಪಪ್ಪಾಯ ಹಣ್ಣ ತಿಂತಾರೆ. ಆದ್ರೆ ಎಲ್ಲ ಸೀಸನ್ಗಿಂತ ಚಳಿಗಾಲದಲ್ಲಿ ಪಪ್ಪಾಯ ಹಣ್ಣ ತಿನ್ನೋದು ಬಹಳ ಇಂಪಾರ್ಟೆಂಟು. ಇದರಲ್ಲಿ ಏನೇನು ಕಂಟೆಂಟ್ ಸಿಗುತ್ತೆ ಅಂತ ಆಲ್ರೆಡಿ ಹೇಳದ್ನಲ್ವಾ. ಇದರಲ್ಲಿ ಪ್ರೋಟೀನ್, ಫೈಬರ್, ಕಾರ್ಬೋಹೈಡ್ರೇಟ್, ಮೆಗ್ನೀಷಿಯಂ, B9, ವಿಟಮಿನ್ ಸಿ, ವಿಟಮಿನ್ ಎ, ಪೊಟ್ಯಾಷಿಯಂ ಎಲ್ಲ ಕೂಡ ಸಿಗುತ್ತೆ. ಸೊ ಪಪ್ಪಾಯ ಹಣ್ಣಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ವಿಟಮಿನ್ ಸಿ ತುಂಬಾನೇ ಜಾಸ್ತಿ ಇದೆ, ಸಮೃದ್ಧವಾಗಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಹಾಗೆ ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ಸಹಾಯ ಕೂಡ ಮಾಡುತ್ತೆ. ಇದಲ್ಲದೆ ಚರ್ಮ ಮತ್ತೆ ಕೂದಲಿಗೆ ಪ್ರಯೋಜನಕಾರಿಯಾದ ಕಾಲಜನ್ ಎಂಬ ಸಂಯುಕ್ತಗಳನ್ನ ಹೊಂದಿದೆ. ಚಳಿಗಾಲದಲ್ಲಿ ಮಲಬದ್ಧತೆಯಿಂದ ಬಳಲ್ತಿರ್ತಾರಲ್ವಾ, ಸೊ ಮೋಷನ್ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತಲ್ವಾ, ಅಂತವ್ರು ಪಪ್ಪಾಯ ಹಣ್ಣ ಯಾವಾಗಲೂ ಸೇವಿಸ್ತಾ ಇರಬೇಕು. ಅಟ್ಲೀಸ್ಟ್ ವಾರಕ್ಕೆ ಒಂದಿಲ್ಲ ಎರಡು ತಗೊಬಂದು ವಾರಕ್ಕೆ ಒಂದಿಲ್ಲ 2 ಸಲ ತಿಂತಾ ಇದ್ರೆ ನಿಮಗೆ ಮೋಷನ್ ಕೂಡ ಸಲೀಸಾಗುತ್ತೆ. ಹಾಗೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಇದು ಹೊಟ್ಟೆಯನ್ನ ನೀಟ್ ಮಾಡುತ್ತೆ, ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಮಲಬದ್ಧತೆಯಿಂದ ಬಳಲ್ತಾ ಇರೋರು ಬಂದ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ಹಣ್ಣನ್ನ ತಿನ್ಬೇಕು. ಇದಾದ್ಮೇಲೆ ಪಪ್ಪಾಯಿ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಸೊ ಆ ಕೆಟ್ಟ ಮಟ್ಟದ ಕೊಲೆಸ್ಟ್ರಾಲ್ ಇರುತ್ತಲ್ಲ, ಅದನ್ನ ಸಂಯುಕ್ತಗಳು ಮತ್ತೆ ಪೋಷಕಾಂಶಗಳನ್ನ ಒಳಗೊಂಡಿದೆ. ಅದನ್ನ ಅಂದ್ರೆ ಕಮ್ಮಿ ಮಾಡೋದಕ್ಕೆ ಪಪ್ಪಾಯ ಹಣ್ಣು ಏನಪ್ಪ ಪೋಷಕಾಂಶ ಮತ್ತೆ ಸಂಯುಕ್ತಗಳನ್ನ ಒಳಗೊಂಡಿರುತ್ತೆ. ಇದನ್ನ ತಿನ್ನೋದ್ರಿಂದ ಹೃದಯಾಘಾತದಂತಹ ಗಂಭೀರ ಕಾಯಿಲೆಗಳು ಅಚಾನಕ್ ಆಗಿ ಇವಾಗ ಏನಂದ್ರೆ ಜಾಸ್ತಿ ಕಾಣಿಸ್ಕೊಂತ ಇರೋದೇ ಹಾರ್ಟ್ ಅಟ್ಯಾಕ್. ಎಲ್ರೂ ಇವಾಗ ಚಿಕ್ಕ ಏಜಲ್ಲೇ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಪಪ್ಪಾಯ ಹಣ್ಣ ಯಾವಾಗ್ಲೂ ಸೇವಿಸ್ತಾ ಇರಬೇಕು. ಇದರಿಂದ ಹೃದಯಾಘಾತ ಆಗುವಂತಹ ಕಾಯಿಲೆಗಳು ಕೂಡ ದೂರ ಆಗುತ್ತೆ, ಹೃದಯ ಆರೋಗ್ಯಕರವಾಗಿರುತ್ತೆ. ಇದಲ್ಲದೆ ಮಧುಮೇಹ ಮತ್ತೆ ರಕ್ತದ ಒತ್ತಡವನ್ನ ನಿಯಂತ್ರಿಸಲು ಪಪ್ಪಾಯಿ ತುಂಬಾ ಸಹಾಯಕ ಆಗಿದೆ. ಪಪ್ಪಾಯಲ್ಲಿ ಫೈಬರ್ ಹೇರಳ ಆಗಿದ್ದು ಇದನ್ನ ತಿಂದ್ರೆ ಹೊಟ್ಟೆ ತುಂಬಾ ಹೊತ್ತು ತುಂಬಿರುತ್ತೆ ಮತ್ತೆ ಹಸು ಕೂಡ ಆಗಲ್ಲ. ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಹೊಟ್ಟೆ ತುಂಬ್ದಂಗೆ ಇರುತ್ತೆ ಮತ್ತೆ ಜಾಸ್ತಿ ಹಸುವಾಗಲ್ಲ ಅಂತಾನೆ ಹೇಳ್ಬೋದು. ಯಾರಾದ್ರೂ ತೂಕ ಇಳಿಸ್ಕೋಬೇಕು ಅಂತ ಇದ್ರೆ ಅವ್ರು ಕೂಡ ಚಳಿಗಾಲದಲ್ಲಿ ಪಪ್ಪಾಯವನ್ನ ಆಹಾರವಾಗಿ ಬಳಸ್ಕೋಬಹುದು. ಮೀನ್ಸ್ ನಾನು ಸ್ವಲ್ಪ ವೆಯ್ಟ್ ಇದ್ದೀನಿ ಅಂತ ಎಲ್ಲ ಅನ್ಕೊಂಡಿರ್ತಾರಲ್ಲ, ಸೊ ಅವ್ರು ಕೂಡ ಈ ಪಪ್ಪಾಯ ಹಣ್ಣನ್ನ ತಿಂದ್ರೆ ಸ್ವಲ್ಪ ಅವರ ತೂಕವನ್ನ ಕೂಡ ಇಳಿಸ್ಕೋಬಹುದು. ಹಾಗೆ ಪಪ್ಪಾಯ ಹಣ್ಣನ್ನ ಫೇಸ್ ಪ್ಯಾಕು ಹಾಗೆ ಏನಪ್ಪಾ ಅಂತ ಅಂದ್ರೆ ಹೆಲ್ದಿ ಫ್ರೂಟ್ ಆಗಿ ಯೂಸ್ ಮಾಡ್ತಾರೆ. ಫೇಸ್ ಪ್ಯಾಕ್ಗೆ ಹೇಗೆ ಯೂಸ್ ಮಾಡ್ತಾರೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಇಷ್ಟೊಂದು ಬೆನಿಫಿಟ್ ಇದೆ ಪಪ್ಪಾಯ ಹಣ್ಣಲ್ಲಿ. ಸೊ ಅದಕ್ಕೋಸ್ಕರ ಎಲ್ರೂ ನಿಯಮಿತವಾಗಿ ಪಪ್ಪಾಯ ಹಣ್ಣ ಸೇವಿಸಿ ಈ ಬೆನಿಫಿಟ್ನ ನೀವು ಕೂಡ ಪಡ್ಕೊಳ್ಳಿ. ಹೃದಯನ ಆರೋಗ್ಯವಾಗಿ ಇಟ್ಕೊಳ್ಳಿ. ಹಾಗೆ ಮಲಬದ್ಧತೆಯಿಂದ ದೂರ ಇರ್ಬೋದು. ಎಷ್ಟೊಂದು ಪ್ರಯೋಜನಕಾರಿಯಾಗಿದೆ ಈ ಪಪ್ಪಾಯ ಹಣ್ಣು ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಕೂಡ ಪಪ್ಪಾಯ ಹಣ್ಣ ನಿಯಮಿತವಾಗಿ ಸೇವಿಸಿ ಆರೋಗ್ಯನ ವೃದ್ಧಿಸಿಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ. ಸೊ ನಿಮಗೆ ಇನ್ನೂ ಈ ಥರ ಮುಂತಾದವುಗಳು ಮಾಹಿತಿ ಬೇಕು ಅಂದರೆ ಏನಪ್ಪ ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಮತ್ತಷ್ಟು ವಿಡಿಯೋಗಾಗಿ ನೋಡ್ತಾ ಇರಿ ಕಾವ್ಯ ಮಧು ಚಾನಲ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.